Yes. ಆಟೋ ರಾಜ. ಎಸ್, ಆಟೋ ರಾಜ ಸ್ಪೆಷಲ್ ಏನಿದೆ ಇವತ್ತು? ಜೀವನಕ್ಕೆ ಆಸರೆ ನನ್ನ ಅಪ್ಪ, ಆ, ಉಸಿರಿಗೆ ಹೆಸರಿಗೆ ನೀನೇ ವಿಶೇಷ ಕಾರಣ ನನ್ನ ಅಮ್ಮ. ವಾವ್, ಎಂತ ನೋಡಿ, ಎಷ್ಟು ಮಾತೃದೇವೋಭವ ಅದ್ಭುತವಾಗಿದೆ. ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಹೇಳ್ತೀವಲ್ಲ, ಇದೇ ಕಾರಣಕ್ಕೆ ನೋಡಿ. ಪ್ರತಿಯೊಬ್ಬ ಆಟೋ ಚಾಲಕನಲ್ಲೂ ಒಬ್ಬೊಬ್ಬ ಕವಿ ಉದ್ಭವಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಎಸ್, ವಿಘ್ನೇಶ್ವರ್ ಅವರು ಅಲ್ವಾ ಇದನ್ನ ಬರ್ದಿರೋರು? ವಿಘ್ನೇಶ್ವರ್ ಅವರು ತಮ್ಮ ಆಟೋದ ಹಿಂದೆ ಈ ಸಾಲುಗಳನ್ನು ಹಾಕ್ಸ್ಕೊಂಡಿದ್ದಾರೆ. ಎಸ್, ಥ್ಯಾಂಕ್ ಯು ವಿಘ್ನೇಶ್ವರ್ ಅವರೇ. ತಂದೆ ತಾಯಿಯ ಒಂದು ಮಹತ್ವವನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಒಳ್ಳೆಯದಾಗಲಿ. ತಂದೆ ತಾಯಿಯ ಆಶೀರ್ವಾದ ನಿರಂತರವಾಗಿ ಇರಲಿ. ಹಾಗೆಯೇ ತಂದೆ ತಾಯಿಗಳ ಬಗ್ಗೆ ನಾವು ಸದಾ ಗೌರವವನ್ನು ಇಟ್ಕೊಳ್ಳೇಬೇಕು. ತಂದೆ ತಾಯಿ ಜೊತೆ ನಾವು ನಮ್ಮ ಸಂಬಂಧ ಚೆನ್ನಾಗಿಲ್ಲ ಅಂದರೆ ನಮ್ಮ ಜೀವನ ಚೆನ್ನಾಗಿರೋದಿಲ್ಲ ಅಂತ ಅನೇಕ ಹಿರಿಯರು ಕೂಡ ಹೇಳ್ತಾರೆ. ಆ ಮಾತು ನನಗೆ ಇವತ್ತು ಜ್ಞಾಪಕ ಆಗ್ತಾ ಇದೆ. ಮತ್ತೊಮ್ಮೆ ತಮಗೆ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕೂಡ ತಿಳಿಸ್ತಾ ನಾವು ಮೋಸ್ಟ್ಲಿ ಓಕೆ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ. ವಿಘ್ನೇಶ್ವರ ಅವರ ಮಾತು. ಎಸ್, ಕ್ವಿಕ್. ಜೀವನಕ್ಕೆ ಆಸರೆ ನಮ್ಮ ಅಪ್ಪ, ಉಸಿರಿಗೆ ಹೆಸರಾದ ನನ್ನ ಅಮ್ಮ. ಯಾಕೆ ಬರ್ಸಿದ್ದೀರಾ? ನೀವು ಬರ್ಸಿದ್ದ ಅಥವಾ ಬೇರೆ ಕಡೆ ನೋಡಿ ಬರ್ದಿದ್ದ? ಹೆಂಗೆ? ಇಲ್ಲ, ನಾವೇ ಬರ್ಸಿರೋದು. ನೀವು ಬರ್ಸಿದ್ದು ಯಾಕೆ ಯಾಕೆ ಬರ್ಸಿದ್ರಿ ಅಂತ? ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ. ಅಪ್ಪ ಅಮ್ಮ ಅಂದರೆ ಇಷ್ಟ. ಯಾವಾಗ ಬರ್ಸಿದ್ರಿ? ಇವಾಗ 1 ತಿಂಗಳ ಹಿಂದೆ ಬರ್ಸಿದ್ರು. ಒಂದು ತಿಂಗಳಿಂದ. ಏನು ಹೇಳ್ತೀರಾ ಅಪ್ಪ ಅಮ್ಮನ ಬಗ್ಗೆ? ಅಪ್ಪ ಅಮ್ಮ ಬಗ್ಗೆ ತುಂಬ ದಷ್ಟು. ಎಲ್ಲಿದ್ದಾರೆ ಅಪ್ಪ ಅಮ್ಮ? ಊರಲ್ಲಿದ್ದಾರೆ? ಊರಲ್ಲಿದ್ದಾರೆ. ಎಷ್ಟು ಮಿಸ್ ಮಾಡ್ಕೋತೀರಿ? ತುಂಬ ಮಿಸ್ ಮಾಡ್ಕೋತೀವಿ ಮೇಡಮ್. ನೀವು ಯಾಕೆ ಬೆಂಗಳೂರಿಗೆ ಬಂದಿದ್ದು? ಅಪ್ಪ ಅಮ್ಮ ಎಲ್ಲಿದ್ದಾರಾ? ಹಿಂಗೆ ಸುಮ್ಮನೆ ಸ್ವಲ್ಪ ಇದಾಯಿತು, ಬಂದೆ ಹಂಗೆ. ಥ್ಯಾಂಕ್ ಯು ವಿಘ್ನೇಶ್ವರ ಅವರೇ. ನಿಮ್ಮ ಮಾತುಗಳನ್ನ ಕೇಳಿ ಆ ಮುಗ್ಧತೆ ಕಾಣಿಸ್ತಾ ಇದೆ. ಎಸ್, ಆಟೋ ಹಿಂದೆ ಇರುವಂತಹ ಲೈನಿನ ಉದ್ದೇಶ ಅಂದ್ರೆ ತಂದೆ ತಾಯಿನ ಬಿಟ್ಟು ಊರಿಗೆ ಬಂದಿದ್ದಾರೆ. ಅವರು ಒಂದು ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಆಕ್ಚುಲಿ ಅವರ ಭಾವನೆಗಳು ಗೊತ್ತಾಗ್ತಾ ಇದೆ. ಎಸ್.